ಅಂಗಾರಕನ ಮೇಲೆ ಅಣ್ವಸ್ತ್ರ, ಆಮ್ಲ ನೀರು ಶಾಖ ಸೃಷ್ಟಿ, ಮಂಗಳನ ಪಳಗಿಸಲು ಮಹಾಸಾಹಸ. ನಮಸ್ಕಾರ ಸ್ನೇಹಿತರೆ, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಮಂಗಳ ಗ್ರಹವನ್ನ ಮನುಷ್ಯ ಆಕ್ರಮಿಸಿಕೊಳ್ಳಬೇಕು ಅನ್ನೋ ಹುಚ್ಚು ತವಕ ಜಾಸ್ತಿ ಆಗ್ತಾನೆ ಇದೆ. ಎಲಾನ್ ಮಸ್ಕ್ ರಿಂದ ಹಿಡಿದು ನಾಸಾವರೆಗೆ ಎಲ್ಲರೂ ಮಂಗಳ ಮಾನವರ ನೆಕ್ಸ್ಟ್ ಟಾರ್ಗೆಟ್ ಆಗಬೇಕು ಅಂತ ಹೇಳ್ತಿದ್ದಾರೆ. ಆದರೆ ಒಂದು ವೇಳೆ ಅಲ್ಲಿಗೆ ಹೋದ್ರೂ ಕೂಡ ಬದುಕೋದು ಹೇಗೆ? ಮಂಗಳನ ಮೇಲೆ ನೀರು, ಆಕ್ಸಿಜನ್, ಗಾಳಿ ಎಲ್ಲಿಂದ ತರೋದು? ಮಂಗಳನ ವಾಸಯೋಗ್ಯ ಮಾಡೋದು ಹೇಗೆ? ಇದಕ್ಕೆ ವಿಜ್ಞಾನಿಗಳು ಮಹಾ ಯೋಜನೆಯೊಂದನ್ನು ಮುಂದಿಟ್ಟಿದ್ದಾರೆ. ಟೆರಾಫಾರ್ಮಿಂಗ್ ಅನ್ನೋ ಈ ಬೃಹತ್ ಸಾಹಸದಿಂದ ಮಂಗಳನನ್ನ ಭೂಮಿಯಂತೆ ಮಾಡಬಹುದು ಅಂತ ಕಂಪ್ಲೀಟ್ ಪ್ಲಾನ್ ಹಾಕಿದ್ದಾರೆ. ಹಾಗಿದ್ರೆ ಏನಿದು ಟೆರಾಫಾರ್ಮಿಂಗ್? ಮಂಗಳನ ಪಳಗಿಸೋಕೆ ಮಾನವ ಏನೆಲ್ಲ ಕಸರತ್ತನ್ನ ಮಾಡಬೇಕಾಗತ್ತೆ? ಬನ್ನಿ, ಅದ್ಭುತ ಸೈಫೈ ಮೂವಿ ರೀತಿ ಇರೋ ಈ ವಿಜ್ಞಾನದ ಈ ಸಾಧ್ಯತೆಯನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಬನ್ನಿ, ಈ ರೋಚಕ ಜರ್ನಿಯನ್ನ ಆರಂಭ ಮಾಡೋಣ. ಭೂಮಿ ಬಿಟ್ಟು ಮಂಗಳನ ಕಡೆಗೆ. ಸ್ನೇಹಿತರೆ, ಭೂಮಿ ಮನುಷ್ಯರಿಗೆ ಶಾಶ್ವತ ಅಲ್ಲ ಅನ್ನೋದು ದಿನ ಕಳೆದಂತೆ ತುಂಬಾ ಜನಕ್ಕೆ ಮನವರಿಕೆ ಆಗ್ತಾ ಇದೆ. ದಿಕ್ಕಿಟ್ಟು ಏರ್ತಿರೋ ಜನಸಂಖ್ಯೆ, ಸಂಪನ್ಮೂಲಗಳ ಕೊರತೆ, ಕ್ಲೈಮೇಟ್ ಚೇಂಜ್, ಭೂಕಂಪ, ಸುನಾಮಿ, ಅಣ್ವಸ್ತ್ರ, ಯುದ್ಧ ಭೀತಿ, ಹೀಗೆ ಒಂದಲ್ಲ ಒಂದಿನ ಭೂಮಿ ನಾಶ ಆಗಬಹುದು ಅನ್ನೋ ಆತಂಕ ಎಲ್ಲರಿಗೂ ಇದೆ. ಹೀಗಾಗಿ ವಿಜ್ಞಾನ ಲೋಕ ಮನುಷ್ಯ ಭೂಮಿಯ ಆಚೆಗಿನ ಗ್ರಹಗಳಲ್ಲಿ ವಾಸಿಸೋಕೆ ನೋಡಬೇಕು ಅನ್ನೋ ಪ್ಲಾನ್ ಮಾಡ್ತಿದ್ದಾರೆ. ಇಂಥ ಟೈಮ್ನಲ್ಲಿ ಕಣ್ಮುಂದೆ ಬರೋ ಮೊದಲ ಗ್ರಹ ಅಂದ್ರೆ ಮಂಗಳ. ಯಾಕಂದ್ರೆ ಇಡೀ ಸೌರಮಂಡಲದಲ್ಲೇ ಮಂಗಳ ನಮ್ಮ ಭೂಮಿಗೆ ಅತ್ಯಂತ ಹೋಲಿಕೆಯಾಗುವ ಗ್ರಹ. ಸೃಷ್ಟಿಯ ಆರಂಭದಲ್ಲಿ ಎರಡೂ ಗ್ರಹಗಳು ಒಂದೇ ರೀತಿ ಇದ್ವು. ಮಂಗಳನಲ್ಲೂ ಕೂಡ ನೀರಿತ್ತು, ವಾತಾವರಣ ಇತ್ತು, ವಾಯುಮಂಡಲ ಇತ್ತು. ಕಾಲಕ್ರಮೇಣ ಸೂರ್ಯನ ಶಾಖಕ್ಕೆ ಅದೆಲ್ಲ ಆವಿಯಾಯಿತು. ಆದರೆ ಇನ್ನೂ ಕೂಡ ಮಂಗಳನ ಧ್ರುವ ಪ್ರದೇಶಗಳಲ್ಲಿ, ಅಂದ್ರೆ ಒಂದಾನೊಂದು ಕಾಲದಲ್ಲಿ ಸರೋವರಗಳಿದ್ದಂತಹ ಭೂಮಿಯ ಅಡಿಯಲ್ಲಿ ಮಂಜುಗಡ್ಡೆ ರೂಪದಲ್ಲಿ ನೀರಿದೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಮಂಗಳ ಸೌರಮಂಡಲದ ಹ್ಯಾಬಿಟಬಲ್ ಝೋನ್ ಒಳಗೆ ಬರ್ತಾನೆ. ಅಂದರೆ ಸೌರಮಂಡಲದ ಈ ಬೌಂಡರಿಯೊಳಗಿನ ಗ್ರಹಗಳಲ್ಲಿ ಗ್ರೀನ್ ಹೌಸ್ ಗ್ಯಾಸ್ಗಳ ಮೂಲಕ ಅಟ್ಮಾಸ್ಫಿಯರಿಕ್ ಒತ್ತಡ ಹೆಚ್ಚು ಮಾಡಿದ್ರೆ ನೀರು ದ್ರವ ರೂಪದಲ್ಲೇ ಹಾಗೇ ಇರುತ್ತೆ. ಅಲ್ಲದೆ ಮಂಗಳನ ವಾತಾವರಣ ಹಾಗೂ ಮಣ್ಣಿನಲ್ಲಿ ಜೀವ ಉಗಮಕ್ಕೆ ಮುಖ್ಯವಾಗಿ ಬೇಕಾದ ನೈಟ್ರೋಜನ್, ಆಕ್ಸಿಜನ್, ಹೈಡ್ರೋಜನ್, ಸಲ್ಫರ್ನಂತಹ ಮೂಲ ಧಾತುಗಳು ಇವೆ. ಅಲ್ಲದೆ ಉಳಿದೆಲ್ಲ ಗ್ರಹಗಳಿಗಿಂತ ನಮಗೆ ಮಂಗಳನ ಬಗ್ಗೆ ಹೆಚ್ಚು ಗೊತ್ತಿದೆ. ಈಗ ಆಲ್ರೆಡಿ ಅಲ್ಲಿ ನಮ್ಮ ರೋವರ್ಗಳು ಓಡಾಡ್ತಿವೆ, ಸಂಶೋಧನೆ ಮಾಡಿ ದಿನಂಪ್ರತಿ ಫೋಟೋಗಳನ್ನು ಕಳಿಸ್ತಾ ಇವೆ. ನೀರು ಹರಿದಾಡಿದ್ದ ಕುರುಹುಗಳು ಕೂಡ ಕಾಣಕ್ಕೆ ಸಿಗ್ತಾ ಇವೆ. ಹೀಗಾಗಿ ಭೂಮಿಗೆ ಆಲ್ಟರ್ನೇಟ್ ಆಗಿ ಮಂಗಳ ಗ್ರಹ ಸೂಕ್ತ ಅನ್ನೋ ತೀರ್ಮಾನಕ್ಕೆ ವಿಜ್ಞಾನ ಲೋಕ ಬಂದಾಗಿದೆ. ಆದರೆ ಇಷ್ಟೆಲ್ಲ ಇದ್ರೂ ಕೂಡ ಮಂಗಳದ ಮೇಲೆ ಸದ್ಯಕ್ಕೆ ಜೀವಿಸೋದು ಕಷ್ಟ. ಯಾಕಂದ್ರೆ ಮನುಷ್ಯ ಅಲ್ಲಿ ಬದುಕಬೇಕು ಅಂದ್ರೆ ವಾಯುಮಂಡಲ ಮಾಡಬೇಕು. ಅದರಲ್ಲಿ 21% ಆಕ್ಸಿಜನ್, 79% ನೈಟ್ರೋಜನ್ ಹಾಗೂ 0.05% ಕಾರ್ಬನ್ ಡೈಆಕ್ಸೈಡ್ ಇರಬೇಕು. ಸರಾಸರಿ ತಾಪಮಾನ 14 ಡಿಗ್ರಿ ಸೆಲ್ಸಿಯಸ್ ಆಸುಪಾಸಲ್ಲಿರಬೇಕು. ಅಟ್ಮಾಸ್ಫಿಯರಿಕ್ ಪ್ರೆಷರ್ 1 ಬಾರ್ಗಿಂತ ಕಡಿಮೆ ಇರಬೇಕು. ಆದರೆ ಸದ್ಯ ಮಂಗಳನಲ್ಲಿ ತೆಳುವಾದ ವಾಯುಮಂಡಲ, ಉಸಿರಾಡೋಕ್ಕಾಗದ ವಾತಾವರಣ ಇದೆ. ಅಟ್ಮಾಸ್ಫಿಯರಿಕ್ ಪ್ರೆಷರ್ ಭೂಮಿಯ 1% ಇದೆ. ಬೆಳಕಿನ ಲೆವೆಲ್ ತುಂಬ ಓರೆಯಾಗಿದೆ. ಗ್ರಾವಿಟಿ ಕೂಡ ಭೂಮಿಯ 38% ಮಾತ್ರ ಇದೆ. ಆವರೇಜ್ ತಾಪಮಾನ -63 ಡಿಗ್ರಿ ಸೆಲ್ಸಿಯಸ್ಗೆ ಕುಸಿಯುತ್ತೆ. ವಿಷಕಾರಿ ಮಣ್ಣು, ಆಹಾರ ಇಲ್ಲ. ಹೀಗಾಗಿ ಇದನ್ನೆಲ್ಲ ಬದಲಾಯಿಸಬೇಕು ಅನ್ನೋದು ವಿಜ್ಞಾನಿಗಳ ಮಹತ್ವಾಕಾಂಕ್ಷಿ ಯೋಜನೆ. ಅದಕ್ಕಾಗಿ ಟೆರಾಫಾರ್ಮಿಂಗ್ ಅನ್ನ ವಿಜ್ಞಾನಿಗಳು ಮುಂದಿಡ್ತಿದ್ದಾರೆ. ಏನಿದು ಟೆರಾಫಾರ್ಮಿಂಗ್? ಸ್ನೇಹಿತರೆ, ಯಾವುದೇ ಗ್ರಹವನ್ನ ಪ್ಲಾನೆಟರಿ ಎಂಜಿನಿಯರಿಂಗ್ ಅನ್ನೋ ಅತ್ಯಾಧುನಿಕ ಟೆಕ್ನಾಲಜಿ ಮೂಲಕ ಮಾನವ ವಾಸಯೋಗ್ಯ ಸ್ಥಿತಿಗೆ ಬದಲಾಯಿಸೋದನ್ನ ಟೆರಾಫಾರ್ಮಿಂಗ್ ಅಂತ ಹೇಳ್ತಾರೆ. ಮಂಗಳ ಗ್ರಹವನ್ನ ಟೆರಾಫಾರ್ಮ್ ಮಾಡೋ ಪ್ರಾಸೆಸ್ನಲ್ಲಿ ಮುಖ್ಯವಾಗಿ 3 ಹಂತಗಳು ಬರ್ತವೆ. ಮೊದಲನೇದು ಮಂಗಳನ ಮೇಲೆ ಅಟ್ಮಾಸ್ಫಿಯರ್ ಅಥವಾ ವಾಯುಮಂಡಲ ನಿರ್ಮಾಣ ಮಾಡೋದು. ಯಾಕಂದ್ರೆ ಜೀವ ಉಗಮಕ್ಕೆ ಮೊದಲನೇದಾಗಿ ಬೇಕಾಗಿರೋದು ವಾಯುಮಂಡಲ. ಅಟ್ಮಾಸ್ಫಿಯರ್ ಸೃಷ್ಟಿ ಒಂದು ಆಗಿಬಿಟ್ರೆ ಉಳಿದಿದ್ದೆಲ್ಲ ಸುಲಭ ಆಗುತ್ತೆ. ಮಂಗಳನ ಕಲ್ಲು ಕರಗಿಸಿ ವಾಯುಮಂಡಲ ಸೃಷ್ಟಿ. ಈಗ ಆಲ್ರೆಡಿ ಸಾಕಷ್ಟು ಆಮ್ಲಜನಕ ಮಂಗಳನ ಕಲ್ಲುಗಳಲ್ಲಿ ಐರನ್ ಆಕ್ಸೈಡ್ ನಂತಹ ಖನಿಜಗಳ ರೂಪದಲ್ಲಿದೆ. ಈ ಐರನ್ ಆಕ್ಸೈಡ್ ಹೆಚ್ಚಾಗಿರೋದ್ರಿಂದಲೇ ಮಂಗಳ ಗ್ರಹ ಕೆಂಪಾಗಿ ಕಾಣೋದು. ಏನು, ಕಾರ್ಬನ್ ಡೈಆಕ್ಸೈಡ್ ಕಾರ್ಬೊನೇಟ್ ರೂಪದಲ್ಲಿದೆ. ಈ ರೀತಿ ಅಲ್ಲಲ್ಲಿ ಅಡಗಿಕೊಂಡಿರೋ ಆಮ್ಲಜನಕವನ್ನು ನಾವು ಫ್ರೀ ಮಾಡಿಬಿಟ್ರೆ ಮಂಗಳನ ಮೇಲೆ ಆಕ್ಸಿಜನ್ ಭರಿತ ವಾಯುಮಂಡಲ ಸೃಷ್ಟಿಯಾಗುತ್ತೆ. ಇದಕ್ಕಾಗಿ ಸೂರ್ಯನ ಕಿರಣಗಳನ್ನು ಬಳಸಿ ದೊಡ್ಡ ಲೇಸರ್ ಮೂಲಕ ಮಂಗಳನ ಮೇಲಿನ ಬಂಡೆಗಳನ್ನು ಕರಗಿಸಬೇಕಾಗತ್ತೆ. ಒಂದು ಅಂದಾಜಿನ ಪ್ರಕಾರ 1 ಕ್ಯೂಬಿಕ್ ಮೀಟರ್ನಷ್ಟು ಕಲ್ಲನ್ನು ಕರಗಿಸಿದ್ರೆ ಸುಮಾರು 750 ಕಿಲೋಗ್ರಾಂನಷ್ಟು ಆಕ್ಸಿಜನ್ ಹಾಗೂ ಸುಮಾರು 50 ಕಿಲೋಗ್ರಾಂನಷ್ಟು ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿಯಾಗುತ್ತೆ. ಅಲ್ಲದೆ ಇದೇ ವೇಳೆ ಕಾರ್ಬನ್ ಡೈಆಕ್ಸೈಡ್ ಗ್ರೀನ್ ಹೌಸ್ ಎಫೆಕ್ಟ್ ಮೂಲಕ ಶಾಖವನ್ನು ಹಿಡಿದಿಡುತ್ತೆ. ಜೊತೆಗೆ ಅಟ್ಮಾಸ್ಫಿಯರಿಕ್ ಒತ್ತಡವನ್ನು ಜಾಸ್ತಿ ಮಾಡುತ್ತೆ. ಅಂದರೆ ತಾಪಮಾನ ಏರಿಕೆ ಹಾಗೂ ಅಟ್ಮಾಸ್ಫಿಯರಿಕ್ ಒತ್ತಡ ಎರಡೂ ಸವಾಲುಗಳು ಒಟ್ಟಿಗೆ ಸಾಲ್ವ್ ಆಗ್ತವೆ. ಶನಿಯ ಚಂದಿರನಿಂದ ನೈಟ್ರೋಜನ್
ಆಮದು. ವಾಯುಮಂಡಲ ಸೃಷ್ಟಿ ಮಾಡಿದ ತಕ್ಷಣ ನಮ್ಮ ಕೆಲಸ ಮುಗಿಲಿಲ್ಲ. ಯಾಕಂದ್ರೆ ಈ ಗಾಳಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಆಕ್ಸಿಜನ್ ಇರುತ್ತೆ, ಸರಿ, ಇದನ್ನ ಉಸಿರಾಡಕ್ಕಾಗಲ್ಲ. ಜೊತೆಗೆ ಆಕ್ಸಿಜನ್ ಇನ್ಫ್ಲೇಮೇಬಲ್ ಅಂದ್ರೆ ಬೆಂಕಿ ಹತ್ತಿಕೊಳ್ಳೋ ಸಾಧ್ಯತೆ ಕೂಡ ಇರುತ್ತೆ. ಹೀಗಾಗಿ ಈ ಗಾಳಿಗೆ ನಾವು ದೊಡ್ಡ ಪ್ರಮಾಣದಲ್ಲಿ ನೈಟ್ರೋಜನ್ ಸೇರಿಸಬೇಕು. ಆದ್ರೆ ಮಂಗಳನಲ್ಲಿ ನೈಟ್ರೋಜನ್ ಸಿಗಲ್ಲ, ಕೇವಲ 2% ಇದೆ. ಹೀಗಾಗಿ ಬೇರೆ ಕಡೆಯಿಂದ ಇಂಪೋರ್ಟ್ ಮಾಡ್ಕೋಬೇಕು. ಇದಕ್ಕೆ ನೈಟ್ರೋಜನ್ ಭರಿತ ಧೂಮಕೇತು ಉಲ್ಕೆಗಳನ್ನ ಮಂಗಳನ ಕಡೆಗೆ ತಿರುಗಿಸಬೇಕು. ಇದರಲ್ಲಿರೋ ಅಮೋನಿಯಾ ಮಂಗಳನ ಮೇಲೆ ಬಿದ್ದ ತಕ್ಷಣ ನೈಟ್ರೋಜನ್ ಮತ್ತು ಹೈಡ್ರೋಜನ್ ಆಗಿ ಬದಲಾಗುತ್ತೆ. ಇಲ್ಲಾಂದ್ರೆ ಶನಿ ಗ್ರಹದ ದೊಡ್ಡ ಮೂನ್ ಟೈಟನ್ ಕೂಡ ನೈಟ್ರೋಜನ್ ನಿಂದ ಕೂಡಿದೆ. ಬಹುತೇಕ 2005ರಲ್ಲಿ ನಾಸಾ ಹೊಗೆನ್ಸ್ ನೌಕೆಯನ್ನ ಇಳಿಸಿತ್ತು. ಆದರೆ ಪ್ಲಾನೆಟರಿ ಎಂಜಿನಿಯರಿಂಗ್ ಮಾಡೋ ಕಾಲಕ್ಕೆ ನಾವು ಟೈಟನ್ನಲ್ಲಿರೋ ನೈಟ್ರೋಜನ್ ಅನ್ನ ದ್ರವ ರೂಪದಲ್ಲಿ ಮಂಗಳನಿಗೆ ಕಳಿಸಬಹುದು. ಟೆಕ್ನಾಲಜಿ ಅಷ್ಟು ನಾವು ಅಡ್ವಾನ್ಸ್ ಆಗಿರ್ತೀವಿ ಆ ಟೈಮ್ಗೆ ಅನ್ನೋ ಲೆಕ್ಕಾಚಾರದಲ್ಲಿ ವಿಜ್ಞಾನಿಗಳಿದ್ದಾರೆ. ಧ್ರುವಗಳನ್ನ ಕರಗಿಸಿ ನೀರು ಸೃಷ್ಟಿ. ಏನು, ಈಗ ಆಲ್ರೆಡಿ ಹೇಳಿದ ಹಾಗೆ ಈ ಹಿಂದೆ ಮಂಗಳನ ಧ್ರುವ ಪ್ರದೇಶಗಳಲ್ಲಿ ಮತ್ತು ಡೀಪ್ ಓಷನ್ಗಳಲ್ಲಿ ಮಂಜಿನ ರೂಪದಲ್ಲಿ, ಇನ್ನು ಕೆಲ ಕಡೆ ದ್ರವ ರೂಪದಲ್ಲಿ ನೀರಿದೆ. ಇದರಿಂದ ಸಣ್ಣ ಮಟ್ಟದ ಸರೋವರಗಳನ್ನ ಸೃಷ್ಟಿ ಮಾಡಬಹುದು ಅಂತ ಹೇಳ್ತಿದ್ದಾರೆ ವಿಜ್ಞಾನಿಗಳು. ದೊಡ್ಡ ಸೋಲಾರ್ ರಿಫ್ಲೆಕ್ಟರ್ಗಳಿಂದ ಈ ಪೋಲಾರ್ ಕ್ಯಾಪ್ಗಳನ್ನ ಒಡಿಬಹುದು, ಅಥವಾ ಎಲಾನ್ ಮಸ್ಕ್ ಸಜೆಸ್ಟ್ ಮಾಡಿರುವಂತೆ ಅಣ್ವಸ್ತ್ರಗಳನ್ನ ಬಳಸಿ ಒಡೆದು ಹಾಕಬಹುದು. ಇದರಿಂದ ಅಲ್ಲಿರುವ ಮಂಜುಗಡ್ಡೆಗಳು ಕರಗಿ ನೀರಾಗಿ ಹರಿತವೆ. ಇನ್ನು ಕೇವಲ ವಾಯುಮಂಡಲ ನೀರು ಸೃಷ್ಟಿಸಿದರೆ ಸಾಕಾಗಲ್ಲ. ಯಾಕಂದ್ರೆ ಸೂರ್ಯನ UV ಕಿರಣಗಳಿಂದ ಇದೆಲ್ಲ ಮತ್ತೆ ಆವಿಯಾಗಿ ಹೋಗಬಹುದು. ಹೀಗಾಗಿ ಮಂಗಳನ ಸುತ್ತ ಕೃತಕವಾದ ಮ್ಯಾಗ್ನೆಟಿಕ್ ಸ್ಪಿಯರ್ ಸೃಷ್ಟಿ ಮಾಡಬೇಕಾಗತ್ತೆ. ಇದಕ್ಕಾಗಿ ಮಂಗಳ ಮತ್ತು ಸೂರ್ಯನ ನಡುವೆ L1 ಲ್ಯಾಂಗ್ರೇಜಿಯನ್ ಪಾಯಿಂಟ್ನಲ್ಲಿ ಒಂದು ದೊಡ್ಡ ಮ್ಯಾಗ್ನೆಟಿಕ್ ಡೈಪೋಲ್ ಅನ್ನ ಇಡಬೇಕಾಗತ್ತೆ. ಈಗ ನಮ್ಮ ಆದಿತ್ಯ ಮಿಷನ್ ಕೂಡ ಇಂತಹದೇ ಎಫೆಕ್ಟ್ಗಳನ್ನು ಅಧ್ಯಯನ ಮಾಡೋಕೆ ಹೋಗಿರೋದು. ಈ ಮ್ಯಾಗ್ನೆಟಿಕ್ ಫೀಲ್ಡ್ ಸೂರ್ಯನಿಂದ ಬರೋ ಹಾನಿಕಾರಕ ರೇಡಿಯೇಷನ್ ಕಿರಣಗಳನ್ನು ಬ್ಲಾಕ್ ಮಾಡುತ್ತೆ. ಹೊಸ ಭೂಮಿಯಲ್ಲಿ ಜೀವ ಸೃಷ್ಟಿ. ಇಷ್ಟೆಲ್ಲ ಆದ ತಕ್ಷಣ ಎಲ್ಲ ರೆಡಿ ಆಯಿತು, ಮನುಷ್ಯ ಹೋಗಿ ಇದು ಬಿಡಬಹುದು? ಇಲ್ಲ, ಯಾಕಂದ್ರೆ ಮನುಷ್ಯನಿಗೆ ಆಹಾರ ಮೂಲ. ಅದಕ್ಕಾಗಿ ಮನುಷ್ಯ ಮತ್ತೆ ಜೀವ ವಿಕಸನ, ಆಹಾರ ಸರಪಳಿಯನ್ನು ಅನುಸರಿಸಬೇಕು. ಮೊದಲು ಹೊಸದಾಗಿ ಸೃಷ್ಟಿಯಾದ ಸರೋವರ ಸಮುದ್ರಗಳಲ್ಲಿ ಫೈಟೋ ಪ್ಲಾಂಕ್ಟನ್, ಸೈನೋ ಬ್ಯಾಕ್ಟೀರಿಯಾದಂತಹ ಸೂಕ್ಷ್ಮಾಣು ಜೀವಿಗಳನ್ನು ಬಿಡಬೇಕು. ಈ ಸೂಕ್ಷ್ಮಾಣು ಜೀವಿಗಳು ಹಾರ್ಶ್ ಕಂಡೀಷನ್ಗಳಲ್ಲೂ ಕೂಡ ಬದುಕ್ತವೆ. ನಂತರ ಕ್ರಮೇಣ ಈ ಫೈಟೋ ಪ್ಲಾಂಕ್ಟನ್ಗಳನ್ನು, ಆಲ್ಗೆಗಳನ್ನು ತಿನ್ನುವ ಮೀನು ಸೇರಿದ ಹಾಗೆ ಬೇರೆ ಜಲಚರ ಪ್ರಾಣಿಗಳನ್ನು ಅಲ್ಲಿ ಬಿಡಬೇಕು. ಇದೇ ವೇಳೆ ಮಂಗಳನ ಮಣ್ಣಿನಲ್ಲಿ ಫಂಗೈ, ನೈಟ್ರೋಜನ್ ಫಿಕ್ಸೇಷನ್ ಮಾಡುವಂಥ ಬ್ಯಾಕ್ಟೀರಿಯಾಗಳನ್ನು ಕೂಡ ಬೆಳೆಸಬೇಕು. ಇವು ವಾತಾವರಣದಲ್ಲಿರೋ ನೈಟ್ರೋಜನನ್ನು ನೈಟ್ರೇಟ್ ಆಗಿ ಮಣ್ಣಿಗೆ ಸೇರಿಸ್ತವೆ. ಈ ಮಣ್ಣು ಇನ್ನೂ ಸ್ವಲ್ಪ ಮಟ್ಟಿಗೆ ವಿಷಕಾರಿಯೇ ಇರೋದ್ರಿಂದ ಇಲ್ಲಿ ಮೊದಲು ನಮ್ಮ ಭೂಮಿಯಲ್ಲಿ ಜ್ವಾಲಾಮುಖಿಗಳ ಹತ್ತಿರದಲ್ಲಿ ಯಾವುದೆಲ್ಲ ಬೆಳೀತವೆ ಅಂಥ ಸಸ್ಯಗಳನ್ನು ಅಲ್ಲಿ ಬೆಳೆದು ಪ್ರಯೋಗ ಮಾಡಬೇಕು. ನಂತರ ಹಂತ ಹಂತವಾಗಿ ಬೇರೆ ಬೇರೆ ಸಸ್ಯ ಪ್ರಭೇದ, ಪ್ರಾಣಿ ಪ್ರಭೇದಗಳನ್ನು ಬೆಳೆಸ್ತಾ ಹೋಗಬಹುದು. ಕೊನೆಗೆ ಎಲ್ಲ ರೆಡಿ ಆದಮೇಲೆ ಮನುಷ್ಯ ಮಂಗಳನ ಮೇಲೆ ವಾಸಿಸೋಕೆ ಪ್ರಯತ್ನವನ್ನು ಆರಂಭ ಮಾಡಬಹುದು. ಆದರೆ ಸ್ನೇಹಿತರೆ, ವಿಜ್ಞಾನಿಗಳ ಪ್ರಕಾರ ಈ ಸೈಫೈ ಮೂವಿ ರೀತಿ ಅನಿಸೋ ಈ ಕಾನ್ಸೆಪ್ಟ್ 10-50 ವರ್ಷಗಳಲ್ಲಿ ಆಗೋದಲ್ಲ, 100 ವರ್ಷಗಳ ಹಲವಾರು ಹಂತಗಳು ಬೇಕಾಗುತ್ತೆ. ತಲೆಮಾರುಗಳೇ ತಗುಲುವಂಥ ವಿಚಾರ ಇದು. ಹೀಗಂತ ಸಾಧ್ಯನೇ ಇಲ್ಲ, ಕಪೋಲ ಕಲ್ಪಿತ ಸಿನಿಮಿಯಾ ಅಂತನೂ ಅಲ್ಲ. ಈ ಹಂತದಲ್ಲಿ ಈಗ ಆಲ್ರೆಡಿ ನಾಸಾ 2014ರಿಂದ ತನ್ನ NIAC, ನಾಸಾ ಇನ್ಸ್ಟಿಟ್ಯೂಟ್ ಫಾರ್ ಅಡ್ವಾನ್ಸ್ಡ್ ಕಾನ್ಸೆಪ್ಟ್ಸ್ನಲ್ಲಿ ಹಲವಾರು ಪ್ರಯೋಗಗಳನ್ನು ನಡೆಸ್ತಾ ಇದೆ. ಇಲಾನ್ ಮಸ್ಕ್ ಸ್ಪೇಸ್ ಎಕ್ಸ್ ಸ್ಥಾಪಿಸಿರೋ ಉದ್ದೇಶನೇ ಮಂಗಳವನ್ನು ಮನುಷ್ಯರ 2ನೇ ಭೂಮಿಯನ್ನಾಗಿ ಮಾಡಬೇಕು ಅನ್ನೋ ಉದ್ದೇಶದಿಂದ. ಹೀಗಾಗಿ ಈ ಬಗ್ಗೆ ಸೀರಿಯಸ್ ಕೆಲಸಗಳು ನಡೀತಾ ಇವೆ. ಯಾವ ಜನರೇಷನ್ನ ಟೈಮ್ಗೆ ಇದೆಲ್ಲ ಫಲ ಕೊಡುತ್ತೆ ಸ್ಪಷ್ಟ ಇಲ್ಲ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಿಮಗಿಷ್ಟ ಇದೆಯಾ ಮಂಗಳನಲ್ಲಿ ವಾಸ ಮಾಡೋಕ್ಕೆ? ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.